ಸೆಕ್ಯೂರಿಟಿಗೋಸ್ಕರ. ಸೆಕ್ಯೂರಿಟಿನಾ? ಯಾಕೆ ನಾನೇ ನಿನ್ ತಿನ್ಕೊಂಡ್ಬಿಡ್ತೀನ? ಡೌಟೇ ಇಲ್ಲ, ನೀನ್ ನನ್ನನ್ ಮಾತ್ರ ಅಲ್ಲ ಕಣೆ, ಇಲ್ಲಿರೋ ಮಂಚ, ಹಾಸಿಗೆ, ದಿಂಬು, ಕಿಟಕಿ, ಬಾಗ್ಲು ಅಷ್ಟೇ ಯಾಕೆ ಈ ಡಮ್ಮಸ್ನು ತಿನ್ಬಿಡ್ತೀಯ. ಯಾಕೋ ಮತ್ತೆ ತಿಕ್ಲೆ ಇರ್ತಾ ನಿಂಗೆ? ಹೌದು ಕಣೆ, ನೀನ್ ಕುತ್ಕೆಗೆ ಯಾವತ್ ತಾಳಿ ಕಟ್ಟದ್ನೋ ಅವತ್ತೇ ತಿಕ್ಲೆ ಇರ್ತು ನನಗೆ. ಫಸ್ಟ್ ಆಫ್ ಆಲ್ ನಿನ್ನ ಹಾಸಿಗೆ ಮೇಲೆ ಮಲಗಿಸ್ಕೊಂಡಿರೋದೇ ದೊಡ್ಡ ತಪ್ಪು, ಅದರಲ್ಲಿ ಶೋಕಿ ಮಾತುಗಳು ಬೇರೆ. ಡಂಬಸ್ ತಗೊಂಡು ತಲೆ ಮೇಲೆ ತಾಕ್ಬಿಡ್ತೀನಿ. ಎತ್ತಾಕೋ ನೋಡೋಣ. ಅಲ್ಲಿವರೆಗೂ ನಾನೇನ್ ಕಡ್ಲೆ ಪುರಿ ತಿನ್ಕೊಂಡಿರ್ತೀನ? ನಂಗೆ ಗೊತ್ತು ಕಣೆ, ನೀನು ಬರೀ ಕಡಲೆಪುರಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಬಾಳೆಹಣ್ಣು ಮಿಕ್ಸ್ ಮಾಡಿಕೊಟ್ರೆ 1 ಮಣ ತಿಂತಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಏಯ್ ಬೇಡ ಕಣೋ ನರ್ಪೇತ್ಲಾ, ನಿನ್ ಮಕ್ಕ ನೋಡಿದ್ರೆ ಊಟನೇ ಸೇರಲ್ಲ, ಇಷ್ಟೆಲ್ಲ ಮಾತಾಡ್ತೀಯಾ? ಏನ್ ಇವಳು ಮುಸುಡಿ ನೋಡ್ಬಿಟ್ಟು ವಿಶ್ವ ಸುಂದರಿ ಅಂತ ಹೇಳ್ಬಿಟ್ಟು ಮಾರಿ ಗುಡಿಲ್ ಬಿಟ್ಟವ್ರೆ. ಯಾವಾಗ್ಲೂ ಕನ್ನಡಿ ಮುಸುಡಿ ನೋಡ್ಕೊತೀನಿ ಅಂತ ಕೊಚ್ಕೋತಿಯಲ್ಲ. ಯಾವ ತರ ಫ್ರೀ ಆಗಿದ್ದಾಗ ಸಕ್ಕರೆ ಬೈಲ್ ಅಂತ ಒಂದು ಊರೈತೆ, ಅಲ್ಲಿಗೆ ಹೋಗು. ಅಲ್ಲಿ ಹೇಮಾವತಿ ಅಂತ ಒಂದು ಆನೆ ಇದೆ. ನೀನೇನಾದ್ರೂ ಅದ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅಕ್ಕ ಇಷ್ಟಿದ ಎಲ್ಲಿದ್ದ ಕಾತ ಓಡ್ ಬಂದ್ ನೀನ್ ತಪ್ಕೊಂಡ್ಬಿಡುತ್ತೆ. ನೀನು ಅಷ್ಟೇ, ಕೈ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಾ. ಅಲ್ಲಿ ಒಂದಲ್ಲ ಅಂತ 100 ಕೋತಿಗಳಿದೆ ಕಣೋ. ನೀನೇನಾರ ಅಲ್ಲಿ ಹೋದ್ರೆ ಒಂದಲ್ಲ ಒಂದ್ ಕೋತಿ ನಿನ್ನ ಕಂಡು ಹಿಡ್ದು ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಓಡೋಗಿರೋ ನಮ್ಮ ಅಪ್ಪ ಬಂದ್ಬಿಟ್ಟವನೆ, ಬನ್ನಿ ಬನ್ನಿ ಅಂತ ಕರಿಯತ್ತೆ. ತಡಗ್ಲಿ, ನನ್ನೇ ಕೋತಿ ಅಂತೀಯಾ? ಸೀರೆ ಹಾಕೊಂಡಿರೋ ನೀರಾನೆ. ಏ ಅಕ್ಕಿ ಹಪ್ಳ ಬೇಡ ಕಣೋ, ನೀನೇನ್ ಕಮ್ಮಿನಾ? ನೀನ್ ಪ್ಯಾಂಟ್ ಹಾಕೊಂಡಿರೋ ಚಿಂಪಾಂಜಿ. ನಿನಗ ಆಮ್ಸಂಖ್ಯೆ ಬಂದು ನೀರ್ ಬೇದಿ ಆಗೋಗ, ನಿಂಗ್ ಹೊಟ್ಟೆ ಕೆಟ್ಟ ಸುರ್ ಬೇದಿ ಆಗೋಗ. ಯಾಕೆ ಲೈ ಜಜ್ಜೋಗಿರೋ ಸುಟ್ಟು ಬದ್ನೆಕಾಯಿ, ನೀನು ಕೊಳ್ತೋಗಿರೋ ತೆಂಗಿನಕಾಯಿ, ನೀನು ಕಾಗೆ ಪಿಕ್ಕ, ನಿನ್ ಮಕ್ಳು ಮಾಡೋ ಕಕ್ಕ. ಕೋತಿ ಏನು ಎಲ್ರು ಮಲಗ್ಬಿಟ್ಟು ಎದ್ದೇಳೋದಿಗೆ ಅಲಾರಾಮ್ ಇಟ್ಕೊಂಡ್ರೆ ನೀನ್ ಯಾವನೋ ಮಲಗಕ್ಕೆ ಅಂತಾನೆ ಅಲಾರಾಮ್ ಇಟ್ಕೊಂಡಿದ್ಯಾ? ನಿನ್ನ ಜಿಲೇ, ನೀನು ಊಟದಲ್ಲಿ ನನಗೆ ಮೆಣಸಿನ್ಕಾಯಿ ಸಿಗೋ ತರ ತಿನ್ನಿಸ್ತೆ ಅಲ್ವಾ? ಅದಕ್ಕೆ ಇವಾಗ ನೀನು ಒಬ್ಳೆ ಬಿತ್ಕೋ, ನಾನ್ ತೋಟಕ್ಕೆ ಹೋಯ್ತಾ ಇದ್ದೀನಿ. ಇದೇ ಕಿಟಕಿಯಿಂದ ಆಚೆ ಒಂದಷ್ಟು ದೂರದಲ್ಲಿ ಒಂದು ಹುಣಸೆ ಮರ ಐತೆ. ಈಗ ಮೊನ್ನೆ ತಾನೆ ಒಬ್ಬ ನೇಣ ಹಾಕೊಂಡ್ ಸತ್ತೋದ. ನೀವು ಏನೇ ಹೇಳಿ ಚಿಕ್ಕದವ್ರೆ, ಮಾರಿಗುಡಿ ಮಾಸ್ತಿ ಕಪ್ಲು ಎಲ್ಲ ಘಟಾನ್ ಗಟಿಗಳು ಸೇರಿದ್ರು. ಆ ಶಿವುಗೆ ಮಣ್ಣು ಮುಕ್ಸಕ್ಕಾಗ್ಲಿಲ್ವಲ್ಲ ಅನ್ನೋದೇ ನನಗೆ ಮನ್ಸಿಗೆ ನೋವಾಯ್ತೈತೆ. ಆ ಮದುವೆ ಮನೆಯಾಗೆ ಏನಾರ ಮಾಡೋಕ್ಕಾಯ್ತದ? ಏನೂ ಮಾಡೋಕ್ಕಾಗ್ಲಿಲ್ಲ. ಇನ್ನು ಮನೆ ಅರಾಜಾಕ್ಷವ ಅನ್ಕೊಂಡ್ವಿ, ಅದೂ ಆಗಲಿಲ್ಲ. ಆ ಡೈವರ್ಸ್ ವಿಚಾರನ ಒಳ್ಳಿಗೆಲ್ಲ ಸಾರ್ಬಿಟ್ಟು ಏನೋ ಕಿಚ್ಚಬ್ಬಿಸ್ಬಿಡೋದ ಅನ್ಕೊಂಡ್ವಿ, ಅದು ಟುಸ್ಸಾಗೋಯ್ತು. ಇದೆಲ್ಲ ನೋಡ್ತಾ ಇದ್ರೆ ಈ ಶಾಲೆ ಮಕ್ಕಳು ಕ್ರಿಕೆಟ್ ಆಡಿದಾಗ ಬಾಲು ಗೋಡೆ ಹೊಡೆದು ವಾಪಸ್ ಬರ್ತದಲ್ಲ, ಹಂಗೆ ನಾವು ಏನು ಮಾಡಿದ್ರು ನಮಗೆ ಹೊಡಿತೈತೆ ಅಂದ್ಮ್ಯಾಕೆ ಆ ಶಿವನ ಯಾವ ಶಕ್ತಿ ಕಾಪಾಡ್ತೈತೆ ಚಿಕ್ಕದವ್ರೆ? ನನಗೂ ಅದೇ ಅರ್ಥ ಆಯ್ತಿಲ್ಲ ಕಲಾಛತ್ರಿ. ಗುದ್ಲಿ ಏಟ್ಕೆ ನೆಲನೇ ಬಗ್ದೋಯ್ತದೆ, ಹೋದ್ರೆ ನಾವು ಗುದ್ದೋ ಏಟ್ಕೆ ನನ್ನ ಮಗ ಬೀಳ್ತಿಲ್ವಲ್ಲ, ಅದೇ ನನಗೆ ಟೆನ್ಷನ್ ಆಯ್ತಾ ಇರೋದು. ತಲೆ ಕೆಟ್ಟೋಯ್ತೈತ್ಕಲ್ಲ, ನೆಮ್ಮದಿ ಇಲ್ಲ. ಇವತ್ತು ಗಂಟ್ಲು ಪೂರ್ತಿ ಕುಡ್ದು ಮೆಂಟ್ಲಾಗೋಗ್ಬೇಕು, ಇಲ್ಲ ಮೆಂಟ್ಲು ಪೂರ್ತಿ ನೆಮ್ಮದಿ ತಗೋಬೇಕು. ಅಯ್ಯ ಸಿಕ್ತವ್ರೆ, ಏನಿದು ಸಿಮ್ಮದು ಒಟ್ಟಿ ಆಗಿಬಿಟ್ಟು ಇಂಥ ಮಾತಾಡೋದು? ನೀವು ಕಂಠ ಪೂರ್ತಿ ಕುಡ್ದು ಆರೋಗ್ಯ ಕೆಡ್ಸ್ಕೊಳ್ಳಿ. ಅವನು ಮೆರೀತಾ ಹೋಯ್ತಾನೆ, ನೀವು ಎಲ್ಲ ಮರೀತಾ ಕುಂತ್ಕೊಳ್ಳಿ. ಹಿಂಗೆಲ್ಲ ಆಗೋದು ಬಿಟ್ಬಿಟ್ಟು ಆ ಶಿವು ಸವಾಸ ಬೇಡ ಅಂತ ಸುಮ್ಕಿರೋದು ಒಳ್ಳೇದು. ಏಯ್ ಛತ್ರಿ, ನನ್ನ ಮಗನ ಚಿಕ್ಕದವ್ರೆ ನೋಡ್ಲೋ, ನಮ್ಮಪ್ಪನ ವಯಸ್ಸಾಗೋಷ್ಟು ವಯಸ್ಸಾಗೈತೆ ಅಂತ ಬಿಡ್ತೇವನಿ. ಇಲ್ಲ ಅಂದ್ರೆ ಬೇರೆ ಯಾವನಾದ್ರೂ ಈ ಮಾತಾಡಿದ್ರೆ 11 ದಿನಕ್ಕೆ ಹಲ್ಲು ತುಪ್ಪ ಬಿಟ್ಬಿಡ್ತಾ ಇದ್ದೆ. ದೊರೆ, ನನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಹೇಳೋಕ್ ಹೊಂಟ್ರ ವಿಚಾರನೇ ಬೇರೆ. ಏನ್ ಹೇಳಕ್ ಹೊಂಟಿದ್ಲ ನೀನು? ಆ ಶಿವ ಮನೆ ವಿಚಾರನ ಬಿಟ್ಬಿಡ್ಬೇಕಲ್ಲ, ಅದ್ ಹೆಂಗ್ಲ ಬಿಡಕ್ಕಾಯ್ತದೆ? ನಾನ್ ಮೆಚ್ಕೊಂಡಿರೋ ಹುಡ್ಗಿ ರತ್ನ ಅವನ್ ಮನೇಲೆ ಅಲ್ವೆನ್ಲ ಇರೋದು, ಹಂಗಿದ್ಮೇಲೆ ಅದ್ ಹೆಂಗ್ಲ ಬಿಡಕ್ಕಾಯ್ತದೆ? ಚಿಕ್ಕದೊರೆ,
ಒಟ್ನಾಗೆ ನಿಮಗೆ ರತ್ನ ಬೇಕೇ ಬೇಕು ಅಂತ ಹೇಳಿ ನಾ ಕೈಗಳನ್ನ ಕಳಿಸಿ ಆ ರತ್ನ ಎತ್ತಾಕೊಂಬಂದು ತೋಟದ ಮನೆ ಯಾರು ಕೂರಿಸ್ತೀನಿ. ನಿಮ್ಮ ಆಸೆನೂ ತೀರ್ತದೆ, ಆ ಶಿವ ಮನೆ ಹಾಳಾಗೋಯ್ತದೆ. ಏಯ್ ಛತ್ರಿ, ಒಂದಿನಕ್ಕೆ ನಾನು ರತ್ನನ ಆಸೆ ಪಟ್ಟಿವ್ನಿ ಅನ್ಕಂಡ್ಲಾ. ಈಗ ನಾನು ಕೆಟ್ಟವನು ಅಂತ ರತ್ನ ನಂತವ ಬರಕ್ಕಿಲ್ಲ. ನಾನು ಒಳ್ಳೆಯವನಾಗ್ಬಿಟ್ರೆ ಅದಕ್ಕೆ ಅದೇನೋ ಅಂತಾರಲ್ಲ ಛತ್ರಿ, ಈ ಗೋ 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 ಗೋಮುಖ ವ್ಯಾಘ್ರ. ಅದೇಯ ಗೋಮುಖ ವ್ಯಾಘ್ರ. ಆದ್ರೆ ಹಸುವೆ ಸಾಕೊಂಡಿರೋ ಹುಲಿಕಲ್ಲ. ಇನ್ ಮುಂದೆ ನಾನು ರತ್ನನ್ ಮುಂದೆ ಅದೇಯ. ಈಗ ರತ್ನನ್ ಕೆಲಸ ಏನು ಹೇಳು? ಟೀಚರ್ ಕೆಲಸ. ತಪ್ಪು ಮಾಡಿದವ್ರನ್ನ ಕಂಡಿಡ್ದು ಬುದ್ಧಿ ಹೇಳೋದು. ಅವಳು ಹುಡುಕಿದ್ರು ಒಂದೇ ಒಂದು ಸಣ್ಣ ತೆಪ್ಪು ಕಾಣಬಾರ್ದು ಕಲ, ಹಂಗೆ ಬದಲಾಯ್ತೀನಿ ಅನ್ನೋ ಥರ ತೋರಿಸ್ತೀನಿ. ಎಲ್ಲೂ ಬಾಯಿ ಬಿಡಕ್ಕಿಲ್ಲ, ಬಾಯಿ ಬಿಟ್ಟು ಏನು ಹೇಳಕ್ಕಿಲ್ಲ. ಅದೆಷ್ಟೇ ಅವಮಾನ ಆಗಲಿ, ಅದೆಷ್ಟೇ ಸೋಲಾಗಲಿ, ಈ ಸಲ ನಾನು ಮಾಡೋ ನಾಟಕಕ್ಕೆ ರತ್ನನೇ ಓಡ್ ಬಂದು ಕಟ್ಟು ತಾಳಿ ಅಂತ ತಾಳಿ ಕಟ್ಸ್ಕೋಬೇಕು. ಹಂಗೆ ಮಾಡ್ತೀನಿ ಕಲ.